ಏನಾಯ್ತು? ನಿಹಾರಿಕಾ ಅವ್ರ ಪೇರೆಂಟ್ಸ್ ಹತ್ರ ಏನ್ ಮಾತಾಡಿದ್ಲು ಗೊತ್ತಾ? ನಮ್ ಮದ್ವೆಗೆ ಬೇಗ ಮುಹೂರ್ತ ಇಡಿ ಅಂತ ಹೇಳಿ ಮಾತಾಡಿ. ನಿಮ್ ಮಾತ್ ಕೇಳಲಿಲ್ಲ ಅಂದ್ರೆ ನಮ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ, ಅವಳಗ್ ಬೇರೆ ಸಂಬಂಧ ನೋಡ್ತೀವಿ ಅಂತ ಹೆದರ್ಸಿ. ಬೆಳಗ್ಗೆ ಆಗ್ತಿದ ಹಾಗೆ ನಿಹಾರಿಕಾ ಕುತಂತ್ರನ ಕಾರ್ಯರೂಪಕ್ಕೆ ತರಕ್ಕೆ ಅವಳ ಪೇರೆಂಟ್ಸ್ ಬರ್ತಾರೆ. ಅವ್ರ ಬೆದರಿಕೆಗಳಿಗೆ ಅತ್ತೆಯವರು ಖಂಡಿತ ಭಯ ಪಡ್ತಾರೆ. ಮುಹೂರ್ತ ನೋಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ನಮ್ ಪರಿಸ್ಥಿತಿ ಏನು? ನಿಹಾರಿಕಾಂಗ್ ಏನೋ ಗೊತ್ತಾಗಿದೆ, ಅದಕ್ಕೆ ಮುಂದಾಲೋಚನೆ ಮಾಡ್ತಿದ್ದಾಳೆ. ತಂದೆ ತಾಯಿ ಅವಸರ ಪಡೋ ಹಾಗೆ ಮಾಡ್ತಿದ್ದಾಳೆ. ನಂಗೆ ತುಂಬಾ ಭಯ ಆಗ್ತಿದೆ ರೀ. ಇದು ನಿನ್ ಕತ್ತಲಿ. ಮ್ಯಾರೇಜ್ ಸರ್ಟಿಫಿಕೇಟ್ ನಮ್ ಕೈಯಲ್ಲಿ ಇರೋವರೆಗೂ ನೀನ್ ಭಯ ಪಡ್ಬೇಡ. ಒಂದ್ ವೇಳೆ ಮಿಸ್ ಆಗಿ ಪರಿಸ್ಥಿತಿಗಳು ನಮ್ಮನ್ನ ಸಮಸ್ಯೆಗೆ ಸಿಕ್ಕಾಕ್ಸಿ ನಾನು ಮದ್ವೆ ಮಂಟಪದಲ್ಲಿ ತಾಳಿ ಕಟ್ಟೋ ಪರಿಸ್ಥಿತಿ ಏನಾದ್ರು ಬಂದ್ರೆ ಎಲ್ಲರೂ ನಿನ್ಗೋಸ್ಕರ ಬಿಟ್ಟು ಬಂದ್ಬಿಡ್ತೀನಿ. ಸೊಸೆಯಾಗಲ್ದೇನೆ ಅವನಿಯಾಗಿ ಅತಿಥಿಯಾಗಿ ಈ ಮನೆ ಕಾಲಿಟ್ಟ ಕ್ಷಣದಿಂದ ಇವತ್ತಿನವರೆಗೂ ಅವಾಗವಾಗ ಚಿಕ್ಕ ಚಿಕ್ಕ ಸಂತೋಷಗಳೇ ಹೊರತು ಉಳ್ದಿರೋ ದಿನ ಎಲ್ಲಾನು ವೇದನೆಯಿಂದನೇ ಕಳೆದು ಹೋಯ್ತು. ಎಲ್ರ ಕಣ್ಮುಂದೆ ನಾನು ಎಷ್ಟು ದಿನ ಹೀಗೆ ಅಜ್ಞಾತವಾಸದಲ್ಲಿರ್ಬೇಕೋ ಗೊತ್ತಾಗ್ತಿಲ್ಲ. ಭಯ ಪಡ್ಬೇಡ ಅವನಿ. ಎಲ್ಲ ದಿನಾನು ಒಂದೇ ತರ ಇರಲ್ಲ ರೀ. ಅಪ್ಪ ಅಮ್ಮ ಅನ್ನೋ ಆಯುಧಾನ ಪ್ರಯೋಗಿಸಿದಾಳೆ. ಬೆಳಗ್ಗೆ ಆದ್ರೆ ನಮ್ ಪರಿಸ್ಥಿತಿ ಏನೋ. ವಿಕಾಸ್ಗೆ ಗೊತ್ತಿಲ್ದಾಗ ಬಂದಿದೀವಿ. ನಿಹಾರಿಕಾ ಹೇಳ್ದಾಗೆ ಮದುವೆ ಮುಹೂರ್ತಕ್ಕೆ ಒಪ್ಸೆ ಹೋಗೋಣ. ಸರಿ ನಡಿ. ಬನ್ನಿ ಬನ್ನಿ. ನಿಹಾರಿಕಾ, ನಿನ್ ಮಮ್ಮಿ ಡ್ಯಾಡಿ ಬಂದಿದ್ದಾರೆ. ಬೀಗರ ಹತ್ರ ಮಾತಾಡ್ಬೇಕು. ಅಮ್ಮ, ಬೀಗರ ಕಡೆಯವ್ರು ಬಂದಿದ್ದಾರೆ, ಬನ್ನಿ. ನಮಸ್ಕಾರ ಬೀಗ್ರೆ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನ್ ಡ್ಯಾಡಿ ಸಡನ್ ಸರ್ಪ್ರೈಸ್? ನಿಮ್ಮ ಅತ್ತೆಯವ್ರ ಹತ್ರ ಒಂದು ಅರ್ಜೆಂಟಾಗಿ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದ್ವಮ್ಮ. ಕೂತ್ಕೊಳ್ಳಿ. ಆರೋಗ್ಯ ಹೇಗಿದೆ ಬೀಗ್ರೆ? ಚೆನ್ನಾಗೇ ಇದೆ. ವಸಂತ, ಕಾಫಿ ಏನ್ ಬೇಡ ರೀ, ಕ್ಲಾರಿಟಿ ಬೇಕು. ಬೀಗರು ಒಳ್ಳೆ ಪ್ರಾಸದಲ್ಲಿ ಮಾತಾಡ್ತಿದ್ದಾರೆ. ನಾವೊಂದು ಚಿಂತೆಲಿ ಬಂದಿದ್ದೀವಿ, ತಮಾಷೆ ಬೇಡ ಪೃಥ್ವಿರಾಜ್ ಅವರೇ. ಹಾಗಾ? ಸರಿ ಸರಿ ಸರಿ. ಏನ್ ವಿಷಯ ಅಂತ ಹೇಳಿ. ಯಾವ ಹೆಣ್ಣಿನ ತಂದೆ ತಾಯಿನೂ ಮಾಡದಿರೋ ಸಾಹಸ ಮಾಡಿ ನಮ್ಮ ಮಗಳನ್ನ ನಿಮ್ಮ ಮನೇಲಿ ಬಿಟ್ಟಿದ್ವಿ. ಪದ್ಧತಿ ವಿಷಯಗಳಲ್ಲಿ ನೀವು ಇಡಬೇಕಾಗಿರೋ ಪರೀಕ್ಷೆ ಇಟ್ರಿ. ನಮ್ಮ ಮಗಳು ಕೂಡ ಪಾಸ್ ಆದ್ಲು ಅಲ್ವಾ? ಹೌದ್ರಿ. ನೀವ್ ವಿಷಯಕ್ಕೆ ನೇರವಾಗಿ ಬಂದ್ಬಿಡಿ. ಶ್ರೀಕರ್ ನಿಹಾರಿಕಾ ಮದ್ವೆ ಮುಹೂರ್ತನ ಅರ್ಜೆಂಟ್ ಆಗಿ ನಿರ್ಧರಿಸಬೇಕು ಬೀಗ್ರೆ. ಪುರೋಹಿತ್ರ ಹತ್ರ ಮಾತಾಡ್ತಾನೆ ಇದೀನಲ್ವಾ ಬೀಗ್ರೆ? ಇನ್ನೆಷ್ಟು ಟೈಮ್ ಬೇಕು? ಸಮಯ ಅನುಕೂಲ ಆಗ್ಬೇಕಲ್ವಾ? ಹಾಗಾದ್ರೆ ನಾವು ನಮ್ ನಿಹಾರಿಕಾ ಕರ್ಕೊಂಡು ಹೊರಟೋಗ್ತೀವಿ. ನಮ್ ನಿಹಾರಿಕಾಗೆ ಬೇರೆ ಸಂಬಂಧ ನೋಡ್ಕೋತೀವಿ. ಏನಮ್ಮ ಮಾತುಗಳು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೇನ್ ಗೊತ್ತಿಲ್ಲ, ನೀನ್ ಮಾತಾಡ್ಬೇಡ. ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ ಬೀಗ್ರೆ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನೀವು ನಮ್ಮ ಮಗಳನ್ ಬೇಡ ಅಂದ್ರೆ ಅವಳ ಭವಿಷ್ಯ ಏನೋ? ಶ್ರೀಕರ್ ಜೊತೆ ಮದುವೆಗೆ ಮುಂಚೆನೂ ಓಡಾಡಿದ್ಲು ಅಂತ ರೂಮರ್ ಸ್ಪ್ರೆಡ್ ಮಾಡಿದ್ರೆ ಯಾರು ಮದುವೆ ಆಗೋದಕ್ಕೆ ಬರ್ತಾರೆ? ಅಷ್ಟು ಭಯ ಇರೋರೆ ಆದ್ರೆ ಸಂಬಂಧನ ಕ್ಯಾನ್ಸಲ್ ಮಾಡಿ.
ನಾವು ಬೇರೆ ಹುಡುಗಿ ನೋಡ್ಕೋತೀವಿ. ಶ್ರೀಕರ್, ಏನ ಮಾತುಗಳು? ಅದಲ್ಲ ಅಪ್ಪ. ಮುಚ್ಚು ಬಾಯ್. ಶ್ರೀಕರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂಕಲ್? ತಪ್ಪಿಲ್ವಾ? ಅಲ್ವಾ ಮತ್ತೆ, ಒಳ್ಳೆ ಮುಹೂರ್ತಕ್ಕೋಸ್ಕರ ಕಾಯ್ದೇನೆ ಏನೋ ಕೆಟ್ಟ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಅನಿಷ್ಟ ಆಗುತ್ತಲ್ವಾ? ನಮ್ಮನೆ ವಿಷಯದಲ್ಲಿ ನಿನಗೇನ್ ಸಂಬಂಧ ಇದೆ ಅಂತ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತಿದ್ಯಾ? ಸಲಿಗೆ ಕೊಟ್ಟಿದೀವಲ್ವಾ, ಅದಕ್ಕೆ ತಲೆ ಮೇಲೆ ಕೂತಿದ್ದಾಳೆ. ನೀವು ಸುಮ್ನಿರಿ. ಬೀಗ್ರು ಕೇಳಿದ್ರಲ್ಲಿ ನ್ಯಾಯ ಇದೆ. ಬೀಗ್ರೆ, ನೀವೇನು ಚಿಂತೆ ಮಾಡಬೇಡಿ. ನಾಳೆನೆ ಪುರೋಹಿತ್ರ ಹತ್ರ ಮಾತಾಡಿ ನಿಮ್ಗೆ ಶುಭವಾರ್ತೆ ಹೇಳ್ತೀನಿ. ಆದಷ್ಟು ಬೇಗ ಇವರಿಬ್ರು ಮದ್ವೆ ಆದ್ರೆ ದೊಡ್ಡ ಗಲಾಟೆ ತಪ್ಪುತ್ತೆ. ಎಕ್ಸ್ಕ್ಯೂಸ್ ಮೀ. ಎಲ್ಲ ಸರ್ವನಾಶ ಆಗೋಯ್ತು. ಎಲ್ಲರಿಗೂ ನಮಸ್ಕಾರ. ತಾವ್ಯಾರ್ ಸ್ವಾಮಿ? ಐ ಆಮ್ ವಿಕಾಸ್ ಅಲಿಯಾಸ್ ವಿಕ್ಕಿ. ಬಾರ್ನ್ ಇನ್ ಇಂಡಿಯಾ, ಸೆಟಲ್ಡ್ ಇನ್ ದುಬೈ. ಸೊ ವಾಟ್? ನಾವು ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ ನಡಿ ವಿಕಿ. ಬೀಗ್ರೆ, ನಿಮಗ್ ಗೊತ್ತಾ ಇವ್ರು? ಅಂದ್ರೆ ಅದು ಯು ಡೋಂಟ್ ವರಿ ಸಿಸ್ಟರ್, ಐ ವಿಲ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನಾನು ನಿಮ್ಮ ಬೀಗರು ಗೌತಮಿಯವರ ಒಡ ಹುಟ್ಟಿದ ತಮ್ಮ. ಹೌದಾ ಬೀಗ್ರೆ? ಈ ವಿಷಯ ನೀವು ನಮ್ಮ ಹತ್ರ ಯಾವತ್ತೂ ಹೇಳಲಿಲ್ಲ? ಸಂದರ್ಭ ಬರ್ಲಿಲ್ಲ, ಅದಕ್ಕೆ ಹೇಳಿಲ್ಲ. ವಿಕಾಸ್, ನಾವು ಆಚೆ ಹೋಗೋಣ ನಡಿ. ನಾವು ಇನ್ನೊಂದ್ಸಲ ಎಲ್ಲರೂ ಗೆಟ್ ಟುಗೆದರ್ ಪ್ಲಾನ್ ಮಾಡ್ಕೊಳ್ಳೋಣ. ನೀವಿವಾಗ ಹೊರಡಿ ವಿಕಿ. ನಾನು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಸುಮ್ಮನೆ ಮುಖ ತೋರಿಸಿ ಪರಿಚಯ ಮಾಡ್ಕೊಂಡು ಹೊರಟೋಗ್ತೀನಿ ಅನ್ಕೊಂಡ್ಯಾ ನೇಹಾ? ನಿಹಾನಾ ಪೆಟ್ನೇಮಾ? ನನ್ನ ಹೆಂಡತಿ ಆಗೋಳನ್ನ ನಾನು ಹೀಗೆ ಮುದ್ದಿನ ಹೆಸರಲ್ಲಿ ಕರಿತೀನಿ. ನಮ್ಮನೆಗ್ ಸೊಸೆ ಆಗೋಳ್ನ ನಿನ್ ಹೆಂಡತಿ ಆಗೋಳು ಅಂತಿದ್ಯಲ್ಲಪ್ಪ? ಇರೋದ್ ಸಾಲಲ್ಲ ಅನ್ನೋ ಹಾಗೆ ಹೊಸ್ದಾಗಿ ರಾಧಾಂತ ಏನಪ್ಪ? ನೀವೊಂದೆರಡು ನಿಮಿಷ ಸೈಲೆಂಟ್ ಆಗಿದ್ರೆ ವಿಷಯನ ಪೂರ್ತಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅತ್ತೆ, ನೀವು ವಿಕಾಸ್ ಮಾತನ್ನ ನಂಬೇಡಿ. ಸ್ವಲ್ಪ ಸುಮ್ನಿರ್ತ್ಯಾ? ವೇದವತಿ ಅವರೇ, ನಿಮ್ ಕುಟುಂಬದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಹೇಳೋದ್ನ ಹುಷಾರಾಗಿ ಕೇಳಿಸ್ಕೊಳ್ಳಿ. ನಾನು ದುಬೈಗೆ ಹೋಗಿ ಸೆಟಲ್ ಆಗಿ ನಮ್ಮ ಅಕ್ಕ ಬಾವಂಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಸಿದ್ದೀನಿ. ನಾನು ಕಳ್ಸಿರೋ ದುಡ್ಡಲ್ಲಿ ನಮ್ ಭಾವ ಬಿಸ್ನೆಸ್ ಮಾಡಿ ತುಂಬಾ ದುಡ್ಡು ಸಂಪಾದನೆ ಮಾಡಿದ್ರು. ಮುಖ್ಯವಾದ ವಿಷಯ ಏನಂತಂದ್ರೆ
ನಿಹಾರಿಕನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಇವರಿಬ್ರು ಅವಾಗ್ಲೇ ನನಗೆ ಮಾತು ಕೊಟ್ಟಿದ್ರು. ಇವಾಗ ಮಾತನ್ನ ತಪ್ಪಿ ನಿಮ್ ಜೊತೆ ಸಂಬಂಧ ಬೆಳೆಸ್ತಿದ್ದಾರೆ. ನಿಮ್ಮನ್ನ ನನ್ನ ದಾರುಣವಾಗಿ ಮೋಸ ಮಾಡ್ತಿದ್ದಾರೆ. ನಿಮ್ಮನ್ನ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂದ್ರೆ ಆಗೋಯ್ತಾ? ಹೇಳೋದು ಇನ್ನೇನಾದ್ರೂ ಇದ್ಯಾ? ನಿನ್ ಮಾತನ್ನ ನಮ್ಮ ಅತ್ತೆಯವರು ನಂಬ್ತಾರೆ ಅಂತ ಅನ್ಕೊಂಡಿದ್ಯಾ? ಅವನೇನೋ ಹೇಳ್ತಿದಾನಲ್ವಾ, ಪೂರ್ತಿಯಾಗಿ ಹೇಳೋದಕ್ ಬಿಡು. ಆಧಾರ ಇಲ್ದೇ ಇರೋ ಆರೋಪ ಮಾಡಿದ್ರೆ ನಂಬಿಡ್ತೀರಾ? ಎಸ್, ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗೆ ಬರ್ತಿದ್ದೀನಿ. ನಿಹಾರಿಕಾ ಅಂದ ಹಾಗೆ ನನ್ನ ಮಾತಿಗೆ ಎವಿಡೆನ್ಸ್ ಬೇಕಲ್ವಾ? ಓಕೆ, ಐ ವಿಲ್. ನಿಮಗೆ ಹೇಳಿರ್ತಾರೆ ಅಲ್ವಾ? ಈ ಸಂಪ್ರದಾಯ ಹೇಗ್ ತುಂಬಿ ತುಳುಕ್ತಿದ್ಯೋ ನೀವೇ ನೋಡಿ. ಸಿ, ಇದೇ ಇವಳ ಸಂಪ್ರದಾಯ. ಎಲ್ರೂ ನೋಡಿದ್ರಿ ಅಲ್ವಾ? ಪಬ್ ಕಲ್ಚರ್ ಅಲ್ಲಿ ಮುಳುಗಿ ತೇಲ್ತಿರೋ ನಿಹಾರಿಕಾ ನಿಮ್ಮನೇಲಿ ತುಂಬಾ ಪದ್ಧತಿ ಇರೋ ಹುಡುಗಿಯಾಗಿ ನಟಿಸ್ತಿದ್ದಾಳೆ ಅಂತ ನೀವು ನಂಬೋದಕ್ಕೆ ಇದಕ್ಕಿಂತ ಎವಿಡೆನ್ಸ್ ಬೇಕಾ? ಬೇಕು ಅಂದ್ರೆ ಹೇಳಿ, ಯಾವ್ದಾದ್ರೂ ಪಬ್ಬಿಂದ CCTV ಫೂಟೇಜ್ ತರಿಸ್ತೀನಿ. ಮುಗೀತು, ಎಲ್ಲ ಮುಗೀತು. ನಿಹಾರಿಕಾ ಸೀನು ಎಕ್ಕೂಟೋಯ್ತು. ಇಷ್ಟು ದೊಡ್ಡ ಮೋಸ ಮಾಡ್ತಿದ್ಯಾ? ನಿಹಾರಿಕಾ ವೇಷಗಳ ಬಗ್ಗೆ ನನಗೂ ಅವನಿಗೂ ಮೊದಲೇ ಗೊತ್ತಮ್ಮ. ನಾವು ಹೇಳಿದ್ರೆ ನೀವು ನಂಬಲ್ಲ ಅಂತ ನಾವು ಹೇಳಲಿಲ್ಲ. ನಿಹಾರಿಕಾ ತನ್ನ ತಪ್ಪನ್ನು ಒಪ್ಕೊಂಡು ನಿಮಗೆ ಕ್ಷಮಾಪಣೆ ಕೇಳಿ ಮನೆಯಿಂದ ಹೊರಟು ಹೋಗ್ಬೇಕು ಅನ್ಕೊಂಡೆ. ಅದಕ್ಕೆ ನಾನೇನು ಮಾತಾಡೋದಕ್ಕಾಗ್ಲಿಲ್ಲ. ಇಲ್ಲ ಅಂದಿದ್ರೆ ಯಾವತ್ತೋ ಹೇಳ್ತಿದ್ದೆ. ಇಂಥವಳು ನಮ್ಮ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಬಾರ್ದು. ಹೊರಗಡೆ ಹಾಕಿ. ಅತ್ತೆ, ಕರೆಯೋ ಅರ್ಹತೆ ನಿನಗಿಲ್ಲ. ನನ್ಗೆ ಶೇಖರ್ ಅವರು ಅಂದ್ರೆ ಪ್ರಾಣ. ಅವರನ್ನ ಕೊಟ್ಟು ನನಗೆ ಮದುವೆ ಮಾಡಿ. ಅದು ಸಾಧ್ಯ ಇಲ್ಲ. ಮತ್ತೆ ನಮ್ ನಿಹಾರಿಕಾ ಅಂತ ಜಾತಕ ಹೊಂದಿರೋ ಹುಡುಗಿ ನಿಮಗ್ ಸಿಗಲ್ಲ. ಅವ್ರಿಬ್ರು ಮದ್ವೆ ಮಾಡ್ಸಿ ಬೀಗ್ರೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಹೇಗ್ ಮಾಡ್ತೀನಿ? ಅರ್ಥ ಮಾಡ್ಕೊಳ್ಳಿ ಬೀಗ್ರೆ. ಇನ್ನು ಏನ್ ಅರ್ಥ ಮಾಡ್ಕೋಬೇಕು ನಾವು? ನೀವು ನೀತಿ ಕೆಟ್ ಮಾಡಿರೋ ಕೆಲಸ ಕಣ್ಮುಂದೆ ಕ್ಲಿಯರ್ ಆಗಿ ಕಾಣಿಸ್ದ ಮೇಲೂ ಕೂಡ ಸೊಸೆಯಾಗಿ ಮಾಡ್ಕೊಂಡು ವಂಶ ಗೌರವನ ನೀರ್ನಲ್ಲಿ ಹೋಮ ಮಾಡು ಅಂತ್ಯಾ? ಮರ್ಯಾದೆಗೆ ಹೊರಗಡೆ ಹೋಗಿ. ಅಮ್ಮ ಅವನಿ, ನಿನಗೆ ತುಂಬಾ ಕಿರುಕುಳ ಕೊಟ್ಲಲ್ಲ, ನೀನೇ ಹೊರಗಡೆ ತಳಮ್ಮ. ಅಮ್ಮ, ಅವನಿ, ಅಮ್ಮ, ನಿಹಾರಿಕಾ. ನಿಹಾರಿಕಾ, ಗೌತಮಿ, ಏನಾಯ್ತು? ವಿಕಾಸ್ ವೇದವತಿಯವರ ಮನೆ ತಿಳ್ಕೊಂಡ್ ಬಂದು ನಿಹಾರಿಕಾ ಬಗ್ಗೆ ಪೂರ್ತಿ ಹೇಳ್ದಾಗೆ, ಆ ಅವನಿ ಕೈಲಿ ನಿಹಾರಿಕಾನ ವೇದವತಿಯವ್ರ ಹೊರಗಡೆ ಹಾಕ್ದಾಗೆ
ಊಹಿಸ್ಕೊಂಡೆ ರೀ. ನಿಹಾರಿಕಾ ಹೇಳ್ದಾಗೆ ಇವಾಗ ನಾವು ಹೋಗಿ ಮಾತಾಡ್ಬೇಕಾದ್ರೆ ಅಲ್ಲಿಗೆ ನಮ್ ವಿಕಾಸ್ ಬಂದ್ಬಿಟ್ರೆ? ಮಂಗಳಗೌರಿ ವ್ರತದ ದಿನ ಅಂದ್ರೆ ನಮ್ಮನ್ನ ವಿಕಾಸ್ ಫಾಲೋ ಮಾಡ್ತಿದ್ದಾನೆ ಅಂತ ಮೊದ್ಲೇ ಗಮನಿಸಕ್ಕಾಗ್ಲಿಲ್ಲ. ಇವಾಗಂತೂ ಮೊದ್ಲೇ ಜಾಗ್ರತೆ ತಗೊಂಡಿದೀವಲ್ವಾ? ಅಷ್ಟೇ ಅಂತೀರಾ? ಅಷ್ಟೇ, ಏನು ಭಯ ಪಡ್ಬೇಡ. ನಿಹಾರಿಕಾ ರೀ, 5 ನಿಮಿಷದಲ್ಲಿ ಇರ್ತೀವಿ ಅಂತ ಹೇಳು. ಹಲೋ, ಎಲ್ಲಿದ್ದೀರಾ? ಹೊರಟಿದೀವಿ, ಹತ್ರದಲ್ಲೇ ಇದ್ದೀವಿ. ಇಷ್ಟೊತ್ತಿಗೆ ನೀವಿಲ್ಲಿ ಮನೆಗೆ ಬರ್ಬೇಕಾಗಿತ್ತು. ಮುಹೂರ್ತದ ಬಗ್ಗೆ ಮಾತಾಡಿ ಡಿಸೈಡ್ ಮಾಡ್ಬೇಕಾಗಿತ್ತು. ಎಷ್ಟು ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ. ಯಾವುದೋ ಹಬ್ಬಕ್ಕೆ ಹೊರಟಿರೋ ಹಾಗೆ ಆರಾಮಾಗಿ ರೆಡಿಯಾಗಿ ಹೊರಟಿದ್ದೀರಾ. ನಿನ್ ಟೆನ್ಷನ್ ವಿಷಯ ಏನೋ ಆದ್ರೆ ನಮಗಂತೂ ತುಂಬಾ ಭಯ ಆಗ್ತಿದೆ. ಏನಾಯ್ತು? ನಾವು ಗಮನಿಸ್ತೇನೆ ವಿಕಾಸ್ ಎಲ್ಲಿ ನಮ್ಮನ್ನ ಫಾಲೋ ಮಾಡ್ತಿದಾನೋ ಅಂತ ಇಲ್ಲಿ ತುಂಬಾ ಟೆನ್ಷನ್ ಆಗ್ತಿದೆ. ಆ ಸ್ಯಾಡಿಸ್ಟ್ ನೋಡ್ದ ಹಾಗೆ ಹೊರಟಿದ್ದೀರಾ ಅಲ್ವಾ? ಬೇಗ ಬಂದ್ಬಿಡಿ. ಸರಿ, ಬಾಯ್. ಏನ್ರಿ, ಒಂದ್ಸರಿ ಇಳ್ದು ನೋಡ್ರಿ, ನನಗ್ ಭಯ ಆಗ್ತಿದೆ. ವಿಕಾಸ್ ಏನೂ ಇಲ್ಲ, ಡೋಂಟ್ ವರಿ. ಸರಿ ರೀ. ಕೆಟ್ಟದನ್ನ ನಂಬೋ ಅಷ್ಟು ಬೇಗ ಒಳ್ಳೇದನ್ನ ಗುರುತಿಸ್ತಾ ಇರೋ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ನಿಹಾರಿಕಾ ಅಂತವರು ಧರ್ಮ ತಪ್ತಾ ಇದ್ದಾರೆ, ತಮ್ಮ ಸ್ವಾರ್ಥ ಮಾತ್ರ ನೋಡ್ಕೊತಾ ಇದ್ದಾರೆ. ಅವಕಾಶ ಎಲ್ಲ ಕೈ ಜಾರಿ ಹೋಗ್ತಿದೆ ಅಂತ ಕೊನೆ ಅಸ್ತ್ರವಾಗಿ ಮದುವೆ ಮುಹೂರ್ತ ಅನ್ನೋ ಆಲೋಚನೆನ ಅವ್ರ ತಂದೆ ತಾಯಿ ಮುಖಾಂತರ ಹೇಳ್ಸೋಕ್ ಹೊರಟಿದ್ದಾಳೆ. ಅದ್ರಲ್ಲಿ ನಿಹಾರಿಕಾ ಗೆದ್ಲು ಅಂದ್ರೆ ನಾನು ದೊಡ್ಡ ಗಂಡಾಂತರನ ಎದುರಿಸ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ನನ್ನ ಸ್ವಾರ್ಥ ಎಲ್ಲ ಒಂದೇ. ನಂಗೆ ತಾಳಿ ಕಟ್ಟಿರೋ ಗಂಡ ನನ್ನಿಂದ ದೂರ ಆಗ್ಬಾರ್ದು. ನಿಹಾರಿಕಾ ಕುತಂತ್ರ ಯಾವುದೋ ಒಂದು ರೀತಿಲಿ ನಿಲ್ಸೋ ಹಾಗೆ ಮಾಡು. ನಿಹಾರಿಕಾ ನಿಜ ಸ್ವರೂಪ ಬೇಗ ಗೊತ್ತಾಗೋ ಹಾಗೆ ಮಾಡಿ ನಂಗೆ ನ್ಯಾಯ ಕೊಡಿಸ್ತೀಯಾ ಅಂತ ಆಸೆ ಪಡ್ತಾ ಇದ್ದೀನಿ. ನನ್ನ ಪ್ರಾರ್ಥನೆ ಕೇಳಿಸ್ಕೊ, ನನ್ನ ಮೇಲ್ ದಯೆ ತೋರ್ಸು. ಒಣಗಿರೋ ಮರಕ್ಕೆ ಕೊಡ್ಲಿ ಪೆಟ್ಟು ಅಂತ ಹೇಳ್ತಾರೆ. ಹಾಗೇನೆ ಒಳ್ಳೆ ಮನುಷ್ಯರಿಗೆ ಗಾಯ ಆಗ್ತಿರತ್ತೆ. ಆ ಗಾಯ ಶಾಶ್ವತ ಅಲ್ಲ. ಒಳ್ಳೆ ಸಂಬಂಧ ಉಳ್ಕೊಳ್ಳೋಕ್ಕೂ ಮುಂಚೆ ಬರೋ ಪರೀಕ್ಷೆಗಳು. ಆ ಪರೀಕ್ಷೆನಲ್ಲಿ ನಾವು ಗೆದ್ವಿ ಅಂತಂದ್ರೆ ನಮ್ಮ ಬಂಧನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನಿನ್ನ ಒಳ್ಳೆ ಮನಸ್ಸಿಗೆ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ನೀನು ನೋವು ಪಡಬೇಡ. ನೀನು ಆಪತ್ತಲ್ಲಿರೋ ಪ್ರತಿ ಸಲನೂ ನಿನ್ನ ಈ ತಾಳಿ ಕಾಪಾಡಿದೆ ಅಂತ ಹೇಳಿದ್ದೆ ಅಲ್ವಾ? ಇವಾಗ್ಲೂ ಕೂಡ ಅದೇ ನಂಬಿಕೆಲಿರೋ. ನಿಹಾರಿಕಾ ನಿಜ ಸ್ವರೂಪನ ಬಯಲ್ ಮಾಡಿ ನಿಹಾರಿಕಾ ಗುಟ್ಟನ ರಟ್ ಮಾಡೋ ಕೆಲಸ ಯಾವುದೋ ಒಂದು ಜಾಗದಲ್ಲಿ ಶುರು ಆಗಿರತ್ತೆ. ಸ್ಟುಪಿಡ್, ಬೇಗ ರಿಸೀವ್ ಮಾಡೋ. ಛೇ, ಅಕ್ಕ ಭಾವ ನನಗೆ ಗೊತ್ತಿಲ್ಲದ ಹಾಗೆ ಎಲ್ಲೋ ಹೋಗಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಿದೆ. ಏಯ್, ಹಲೋ ವಿಕಾಸ್. ನಿಹಾರಿಕನ್ ಬಗ್ಗೆ ಎನ್ಕ್ವೈರಿ ಎಲ್ಲಿವರೆಗೂ ಬಂದಿದೆ? ಈಗಲೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ನಾನೇ ನಿಂಗೆ ಕಾಲ್ ಮಾಡೋಣ ಅನ್ಕೊಂಡೆ, ನೀನೇ ಮಾಡಿದೆ. ಸುತ್ತಿ ಬಳಸದೆ ಬೇಗ ವಿಷಯ ಏನು ಅಂತ ಹೇಳು. ನಿಹಾರಿಕಾ ಎಲ್ಲಿದ್ದಾಳೆ? ವೇದವತಿ ಅವ್ರ ಮನೇಲಿದ್ದಾಳೆ. ವೇದವತಿನ? ಅವಳು ಯಾರು? ಸಿಟಿಲಿ ಅವ್ರ ಹೆಸರು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಅಷ್ಟಕ್ಕೂ ಅಲ್ಲೇ ಹಾಕಿದ್ದಾಳೆ. ವೇದವತಿ ಅವ್ರ 2ನೇ ಮಗ ಶ್ರೀಕರ್ನ ಮದುವೆ ಆಗ್ತಿದ್ದಾಳೆ. ವಾಟ್? ಎಂಗೇಜ್ಮೆಂಟ್ ಕೂಡ ಆಗೋಗಿದೆ. ಏಯ್, ಶಾಕ್ ಮೇಲೆ ಶಾಕ್ ಕೊಡ್ಬೇಡ್ವೋ. ಇನ್ನೂ ಡೀಟೇಲ್ಸ್ ಹೇಳ್ತೀನಿ, ಕೇಳು. ಅಡ್ರೆಸ್ ಕಳಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ನಿಂಗೆ ಹೇಳಿದ್ದೀನಿ, ಓಕೆನಾ? ತುಂಬಾ ದೊಡ್ಡ ಹೆಲ್ಪ್ ಮಾಡಿದೆ ಕಣೋ,
ಥ್ಯಾಂಕ್ಸ್. ದುಬೈ ಅವರಿಗೆ ಧಮ್ಕಿ ಹಾಕಿರೋ ನನಗೆ ಇವ್ರು ಮೋಸ ಮಾಡ್ತಿದಾರ. ಇವ್ರ ಕತೆ ಮುಗೀತು.